ಚಳ್ಳಕೆರೆ ನಗರದ ಚರಂಡಿ ಸಮಸ್ಯೆಗೆ ನಾಗರಿಕರ ಆಕ್ರೋಶ. ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು. ಚಳ್ಳಕೆರೆ ನಗರದ ಹಳೆ ಟೌನ್ ಪ್ರದೇಶದ ವಾರ್ಡ್ ಸಂಖ್ಯೆ 3 ಮತ್ತು 4ರಲ್ಲಿ ಚರಂಡಿಗಳು ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿದ್ದು ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಕುರಿತು ನಗರಸಭೆಯ ಮಾಜಿ ಅಧ್ಯಕ್ಷರಾದ ರುದ್ರನಾಯಕ್ ಅವರು ಹಲವು ಬಾರಿ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಚರಂಡಿಗಳಲ್ಲಿ ನೀರು ನಿಂತು ಕೊಳಚೆ ವಾತಾವರಣ ನಿರ್ಮಾಣವಾಗಿರುವುದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸ್ಥಳೀಯ ನಿವಾಸಿಗಳು ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ವಿವಿಧ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ. ವಿಶೇಷವಾಗಿ ಹಿರಿಯ ನಾಗರಿಕರು ಮತ್ತು ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಸ್ಥಳೀಯ ನಿವಾಸಿಗಳು ನಗರಸಭೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಚರಂಡಿಗಳ ಸ್ವಚ್ಛತೆ ಮತ್ತು ನೀರು ಹರಿಯುವ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ಸಮಸ್ಯೆಯನ್ನ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ರುದ್ರನಾಯಕ್ ಅಂತ. ಏನಾಗಿದೆ ಸರ್ ನಿಮ್ಮ ವಾರ್ಡಲ್ಲಿ? 20-25 ದಿನದಿಂದನೂ ಏನೋ ಅವ್ರು ಕಸ ಮಾಡ್ತಿಲ್ಲ. ಚರಂಡಿ ಎಲ್ಲ ಬ್ಲ್ಯಾಕ್ ಆಗಿದಾವೆ. ಸಮ್ ಏರಿಯಾ ಅದು ಎಲ್ಲ ಬ್ಲ್ಯಾಕ್ ಆಗಿ ಚರಂಡಿ ಹರಿತಾ ಇದಾವೆ. ಹುಳುಗಳು ಬರ್ತಾ ಇದಾವೆ. ಅವಳು ಸಣ್ಣ ಮಕ್ಕಳು ಸಮೇತ ಇದಾವೆ. ಅಂತ ಸೊಳ್ಳೆಗಳು ಕಾಟ ಭಾಳ ಆಗಿದಾವೆ. ಹುಡುಗರು ಜ್ವರಗಳು ಬಂದು ಆಸ್ಪತ್ರೆಗಳು ಸೇರ್ತಾ ಇದಾವೆ. ಇದ್ರ ಬಗ್ಗೆ ಮುನ್ಸಿಪಾಲಿಟಿಗೆ ಎಷ್ಟೇ ಸಾರಿ ಹೇಳಿದ್ರು ಸಮೇತ ಅವ್ರ ಗಮನ ಹರಿಸ್ತಾ ಇಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ಗೆ ಇದ್ರ ಬಗ್ಗೆ ನೀವು ಹೇಳಿದ್ರು ಸಮೇತ ಅದ್ರ ಬಗ್ಗೆ ಇವ್ರ ಮೇಲೆ ಅವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಆ ವಾರ್ಡ್ ನನಗೆ ಬರಲ್ಲ, ಈ ವಾರ್ಡ್ ಇವ್ರಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲ ಹೊಸ ಸಿಬ್ಬಂದಿಗಳು ಇವರೇ ತಕೊಂಡಿದ್ದಾರೆ. ಹಿಂದೆ ಇರತಕ್ಕಂಥ ಸ್ಥಳೀಯ ಸಿಬ್ಬಂದಿಗಳು ಕೆಲಸ ಚೆನ್ನಾಗಿ ಮಾಡ್ತಿದ್ರು. ಬೇರೆ ಊರಿಂದ ಎಲ್ಲ ನೇಮಕ ಮಾಡ್ಕೊಂಡು ಎಲ್ಲಾ ವಾರ್ಡ್ನಲ್ಲೂ ಇದೇ ಬದುಕಾಗಿತ್ತು. ಇದೇ ನನ್ನ ವಾರ್ಡ್ ಅಂತಲ್ಲ, ಎಲ್ಲ ಇದೇ ಬದುಕು ಚರಂಡಿ ತುಂಬಿಡೈತಿ. ಈಗ ನಮ್ಮ ಕೊಪ್ಪಳ ಇಂಜಿನಿಯರಿಂಗ್ ವಾರ್ಡ್ ಸಮೇತ ಎಲ್ಲ ತುಂಬ ಹಿಡಿದು ಗೋಡೆಗಳೆಲ್ಲ ಬಿದ್ದಿದ್ದಾವೆ. 15 ವಾರ್ಡ್ ಸಮೇತ ಜಮೀನಿಗೆ ನೀರು ಹೋಗ್ತದಾವೆ. ಅದೇ ಉದ್ದೇಶಕ್ಕೆ ಮುನ್ಸಿಪಾಲಿಟಿ ಮಾಡ್ತಾ ಇದ್ದಾರೆ. ಫಸಲು ಎಲ್ಲ ಲಾಸ್ ಮಾಡಿದ್ದಾರೆ. ಮುಂದೆ ಇದೇ ಕ್ರಮ ಆದರೆ ನಾನು ಇವ್ರ ಮೇಲೆ ಮಾನಸ ಮುಖದಾಗ ಕೋರ್ಟ್ನಾಗ ಉಳ್ಬೇಕಾಗತ್ತೆ.